ಸ್ನೇಹಿತರೆ, ನಾವು ಇಲ್ಲಿ ತನಕ ಡಿಮ್ಯಾಟ್ ಅಕೌಂಟ್ನ ಹೇಗೆ ಓಪನ್ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟು ಆಕ್ಟಿವೇಶನ್ ಇಮೇಲ್ ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, ನಿಮಗೆ ಈ ಥರ ಒಂದು ಆಕ್ಟಿವೇಶನ್ ಇಮೇಲ್ ಕಳಿಸ್ತಾರೆ ಜೆರೋದಾ ಕಡೆಯಿಂದ. ಯುವರ್ ಅಕೌಂಟ್ ಈಸ್ ಆಕ್ಟಿವೇಟೆಡ್ ಅಂತ ತೋರಿಸ್ತಾ ಇದೆ ನೋಡಿ, LJW670 ಅಂತ. ಸೊ ನಾನು ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಹೆಸರಿದೆ, ಯಾರ ಹೆಸರಲ್ಲಿ ಓಪನ್ ಮಾಡಿದೆ ಅವ್ರ ಹೆಸರು ಬಂದಿದೆ. ಆ್ಯಂಡ್ ಯುವರ್ ಅಕೌಂಟ್ ಈಸ್ ಎನೇಬಲ್ ಟು ದ ಎಕ್ಸ್ಚೇಂಜಸ್, ಅಂದರೆ NSC BSc ಮತ್ತು MCX ಅಂತ ಏನು ಎಕ್ಸ್ಚೇಂಜಸ್ ಹೇಳಿದೆ ಅದಕ್ಕೆ ಎನೇಬಲ್ ಆಗಿದೆ. ಯು ಕ್ಯಾನ್ ಸ್ಟಾರ್ಟ್ ಪ್ಲೇಸಿಂಗ್ ಟ್ರೇಡ್ಸ್ ಆ್ಯಂಡ್ ಕಿಕ್ ಸ್ಟಾರ್ಟ್ ಯುವರ್ ಇನ್ವೆಸ್ಟಿಂಗ್ ಜರ್ನಿ ಅಂತಂದರೆ ನೀವು ಟ್ರೇಡಿಂಗ್ನ ಮತ್ತು ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಹಂಗೆ ನೀವು ಓದ್ತಾ ಹೋದರೆ ಒಂದಷ್ಟು CDSL ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಬಂದು ಡೆಪಾಸಿಟರಿ ಪಾರ್ಟಿಸಿಪೆಂಟು ಅದರದ್ದು ನಾವು ಇಂಟಿಗ್ರೇಷನ್ ಆಗಿರ್ತೀವಿ TPIN-ಗೆ. ಸೊ ನಾವೀಗ ಏನು ಮಾಡಬೇಕಂದ್ರೆ ಈ ಡೀಟೇಲ್ಸ್ನ ತಗೊಂಡು ನಾವು ಲಾಗಿನ್ ಆಗಬೇಕಾಗತ್ತೆ. ಫಸ್ಟ್ ನೀವು ಈ ID-ನ ಕಾಪಿ ಮಾಡ್ಕೊಳ್ಳಿ. ನಿಮ್ಗೇನು ಇಲ್ಲಿ ID ಬಂದಿದೆಯಲ್ವಾ, LJW670 ಅಂತ. ಈ ID-ನ ಇಟ್ಕೊಂಡು ನೀವು ಪಾಸ್ವರ್ಡ್ನ ರಿಸೆಟ್ ಮಾಡ್ಕೋಬೇಕು ಫಸ್ಟ್ ಟೈಮ್ ಲಾಗಿನ್ ಆಗುವಾಗ. ಸೊ ನಾನು ಚೆಕ್ ಮಾಡ್ತೀನಿ ಪ್ರೀವಿಯಸ್ ಇಮೇಲಲ್ಲಿ ನಮ್ಗೆ ಪಾಸ್ವರ್ಡ್ ಬಂದಿದೆಯೇನೋ ಅಂತ ಹೇಳ್ಬಿಟ್ಟು. ಸೊ ಇವ್ರದ್ದು 2 ಪ್ರೋಸೆಸ್ ಇತ್ತು. ಮೊದಲು ಅವರೇ ID ಮತ್ತು ಪಾಸ್ವರ್ಡ್ನ ಕಳಿಸ್ತಿದ್ರು. ಈಗ ID ಮಾತ್ರ ಕ್ರಿಯೇಟ್ ಆಗುತ್ತೆ, ಪಾಸ್ವರ್ಡ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಚೆಕ್ ಮಾಡೋಣ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಮೇಲು ನಮ್ಗೆ ಯಾವುದೇ ಥರದ ಪಾಸ್ವರ್ಡ್ ಇಲ್ಲ. ಆ್ಯಂಡ್ ಸೆಕೆಂಡ್ ಮೇಲ್ ಚೆಕ್ ಮಾಡ್ತಿದ್ದೀನಿ. ಸೆಕೆಂಡ್ ಮೇಲು ಯಾವುದೇ ಥರದ ಪಾಸ್ವರ್ಡ್ ಇಲ್ಲ. ಆ್ಯಂಡ್ ಥರ್ಡ್ ಮೇಲು ಯಾವುದೇ ಥರ ಪಾಸ್ವರ್ಡ್ ಇಲ್ಲ. ಸೊ ನಾವೇನು ಮಾಡೋಣ, ಈ ID-ನ ತಗೊಂಡು ನಮ್ಮ ಪಾಸ್ವರ್ಡ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. LJW670. ಸೊ ಹೊಸ ಟ್ಯಾಬ್ ತೊಗೊಳ್ಳಿ, ಅಲ್ಲಿ ಕೈಟ್ ಜೆರೋದಾ ಅಂತ ಟೈಪ್ ಮಾಡಿ, ಕೈಟ್ ಜೆರೋದಾ ಅಂತ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದ್ರ ಮೇಲೆ ಟೈಪ್ ಮಾಡಿ. ಅದಾದಮೇಲೆ ನಿಮಗೆ ಫಸ್ಟ್ ಬರುತ್ತೆ ನೋಡಿ, ಕೈಟ್ ಲಾಗಿನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಫಾಸ್ಟೆಸ್ಟ್ ಆ್ಯಂಡ್ ಎಲಿಗೆಂಟ್ ಫ್ಲ್ಯಾಗ್ಶಿಪ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಚೇಂಜ್ ಯೂಸರ್ನ ತಗೊಳ್ಳಿ. ಫಸ್ಟ್ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ನಮಗೆ ಈಗ ಯೂಸರ್ ID ಗೊತ್ತು, ಆದರೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಫರ್ಗಟ್ ಯೂಸರ್ ID ಆರ್ ಪಾಸ್ವರ್ಡ್ ಅಂತ ಅದ್ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ಯೂಸರ್ ID-ನ ಟೈಪ್ ಮಾಡಿ. ನಮ್ಮ ಯೂಸರ್ ID ಏನು, LJW670. ಸೊ ನಾನು ಅದನ್ನ ಟೈಪ್ ಮಾಡ್ತಿದ್ದೀನಿ. ಸೊ LJW670, ದೆನ್ ಪ್ಯಾನ್ ಕಾರ್ಡ್ ನಂಬರು. ಸೊ ನಾವು ಯಾರ ಅಕೌಂಟಲ್ಲಿ, ಯಾರ ಹೆಸರಲ್ಲಿ ನಾವು ಅಕೌಂಟ್ ಓಪನ್ ಮಾಡಿರ್ತೀವೋ ಆ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಸೊ ಈಗ ನಾವು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ದೀವಿ ಆ್ಯಂಡ್ ಯೂಸರ್ ID-ನ ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ನಿಮಗೆ ರಿಸೀವ್ OTP ಆನ್ ಇಮೇಲ್ ಆರ್ SMS ಅಂತ ಕೇಳುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನಾನು ಇಮೇಲ್ ತೊಗೊತಿದ್ದೀನಿ. ಇಮೇಲ್ ತೊಗೊಂಡ್ರೆ ಇದು ಬಂದು ನಿಮಗೆ ಇಮೇಲ್ ID, ನೀವು ಯಾವುದಕ್ಕೆ ಇಮೇಲ್ ID ಬೇಕೋ ಆ ಇಮೇಲ್ ID-ನ ಟೈಪ್ ಮಾಡಿ. ಸೊ ಇಲ್ಲ ಅಂತಂದರೆ ನೀವು SMS, ನಿಮ್ಮ ಮೊಬೈಲ್ಗೆ ಈಸಿಯಾಗಿ SMS ಬರುತ್ತೆ ಅಂದರೆ ನೀವು SMS-ನ ಚೂಸ್ ಮಾಡ್ಕೋಬೋದು. ಸೊ ನಾನು SMS ತೊಗೊತೀನಿ, ಇಮೇಲ್ ID ಬೇಡ. ಸೊ ದೆನ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಗೆ ಯಾವ ನಂಬರ್ಗೆ ಬೇಕೋ ಆ ನಂಬರ್ಗೆ ನಿಮಗೆ SMS ಅನ್ನೋದು ಬರುತ್ತೆ. ಸೊ ಈಗ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಕ್ಯಾಪ್ಚಾ. ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿದೆಯಲ್ವಾ, ಅದು ಒಂಚೂರು ಕ್ಲಾರಿಟಿ ಇಲ್ಲ, ಝೂಮ್ ಮಾಡಿ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಸೊ 038 ಅಂತ ಇದೆ ಆ್ಯಂಡ್ 048 ಅಂತ ಇದೆ. 048 ರಿಸೆಟ್, ಓಕೆನಾ. ಸೊ ಕ್ಯಾಪ್ಚಾ ರಾಂಗ್ ಆಗಿದೆ. ಸೊ ಇನ್ನೊಂದ್ಸರಿ ಟೈಪ್ ಮಾಡ್ತೀನಿ, 194518. ಚೆಕ್ ಮಾಡೋಣ. ಹಾಂ, ಸೊ ಈಗ ನಮಗೆ ಈ ಯಾವ ನಂಬರ್ ನಾವು ಕೊಟ್ಟಿದ್ದೀವಲ್ವಾ ಆ ನಂಬರ್ಗೆ OTP ಹೋಗಿರುತ್ತೆ. ಸೊ ಆ OTP-ನ ನೀವು ಇಲ್ಲಿ ಎಂಟ್ರಿ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ನಿಮಗೆ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈಗ OTP ಎಂಟರ್ ಮಾಡಿದ್ದೀವಿ, ಕ್ಲಿಕ್ ಆನ್ ಕಂಟಿನ್ಯೂ. ಈಗ ನ್ಯೂ ಪಾಸ್ವರ್ಡ್, ರಿಪೀಟ್ ಪಾಸ್ವರ್ಡ್, ಅಂದರೆ ನೀವು ಏನು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಿರೋ ಅದನ್ನ ಇನ್ನೊಂದ್ಸರಿ ಕನ್ಫರ್ಮೇಷನ್ ಕೊಡಬೇಕು 2ನೇ ಕಾಲಮಲ್ಲಿ. ಆ ಪಾಸ್ವರ್ಡ್ ನಿಮಗೆ ಲಾಗಿನ್ ID ಮತ್ತು ಪಾಸ್ವರ್ಡ್ ಕೇಳುತ್ತಲ್ವ, ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನ್ಯೂ ಪಾಸ್ವರ್ಡ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಈಗ. ಸೊ ಈಗ ನಾನು ಪಾಸ್ವರ್ಡ್ನ ಎಂಟರ್ ಮಾಡಿದ್ದೀನಿ, ಕ್ಲಿಕ್ ಆನ್ ಕಂಟಿನ್ಯೂ ಆಯಿತು. ಇಲ್ಲಿ ಸೇವ್, ನೀವು ಬೇಕಾದ್ರೆ
ಕ್ರೋಮ್ಗೆ ನೀವು ಅಪ್ಡೇಟ್ ಮಾಡ್ಕೋಬೋದು, ಅಪ್ಡೇಟ್ ಪಾಸ್ವರ್ಡ್. ಸೊ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಕ್ರೋಮಲ್ಲಿ ಆಟೋಮೆಟಿಕಾಗಿ ಪಾಸ್ವರ್ಡ್ ತೊಗೊಳುತ್ತೆ. ಬೇಡ ಅಂತಂದರೆ ನೀವು ಅದು ನೋ ಥ್ಯಾಂಕ್ಸ್ ಕೊಡ್ಬೋದು. ನಾನು ಅಪ್ಡೇಟ್ ತೊಗೊತಿದ್ದೀನಿ ಬಿಕಾಸ್ ಎವ್ರಿ ಟೈಮ್ ನನಗೆ ಪಾಸ್ವರ್ಡ್ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಮೆಥಡ್ 1 ಬಂದು ಕೈಟ್ ಮೊಬೈಲ್ ಅಂತ ಹೇಳುತ್ತೆ. ಅಂದರೆ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಕೈಟ್ ಅಂತ ಆ್ಯಪ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಲಾಗಿನ್ ಆಗ್ಬೋದು. ಇಲ್ಲ, ಎರಡನೇ ಸ್ಟೆಪ್ ಬಂದು ಕೈಟ್ ವೆಬ್, ಅಂದರೆ ನಾವೀಗ ಯೂಸ್ ಮಾಡ್ತಿದ್ದೀವಲ್ವ ಇದು ಕೈಟ್ ವೆಬ್ ಅಂತ ಕರಿತೀವಿ. ಇದರಲ್ಲಿ ನಾವು ಕೈಟ್ ವೆಬ್ಬಲ್ಲಿ ಲಾಗಿನ್ ತಗೋಬೋದು. ಸೊ ನಾವೇನು ಮಾಡ್ತೀವಿ, ಈಗ ಲಾಗಿನ್ ಟು ಕೈಟ್ ವೆಬ್ ತೊಗೊತೀವಿ. ನಮಗೆ ಕೈಟ್ ವೆಬ್ಬಲ್ಲಿ ಲಾಗಿನ್ ಆಗಬೇಕು. ಸೊ ನಾನು ಲಾಗಿನ್ ಟು ಕೈಟ್ ವೆಬ್ ತೊಗೊತಿದ್ದೀನಿ. ಸೊ LJW670 ನಮ್ಮ ID ಆ್ಯಂಡ್ ಪಾಸ್ವರ್ಡ್ ಎಂಟ್ರಿ ಮಾಡಿದ್ವಿ. ಕ್ಲಿಕ್ ಆನ್ ಲಾಗಿನ್. ಇಲ್ಲಿ ಈಗ ಏನಾಗುತ್ತೆ ಅಂದರೆ ಒಂದು ಆ್ಯಪ್ ಕೋಡ್ ಹೋಗುತ್ತೆ ಮೊಬೈಲ್ಗೆ, ಓಕೆನಾ. ಸೊ ಈ ಆ್ಯಪ್ ಕೋಡ್ ಏನಪ್ಪ ಅಂತಂದರೆ ನಿಮಗೆ ಝೆರೋದ ಕೈಟಲ್ಲಿ ಹೋಗ್ಬಿಟ್ಟು ಕೈಟ್ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದಮೇಲೆ ನಿಮಗೆ ಆ್ಯಪ್ ಕೋಡ್ ಅಂತ ಒಂದು ಕಾಲಮ್ ಇರುತ್ತೆ ಸೆಟ್ಟಿಂಗ್ಸಲ್ಲಿ. ಆ ಆ್ಯಪ್ ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ 6 ಪಿನ್ ಜನರೇಟ್ ಆಗಿದೆ. 30 ಸೆಕೆಂಡ್ಸ್ ಇರುತ್ತೆ ನಿಮಗೆ ವ್ಯಾಲಿಡಿಟಿ. ಸೊ ಆ 30 ಸೆಕೆಂಡ್ಸಲ್ಲಿ ನೀವು ಆ ಕೋಡ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಸೊ ಈಗ ನಾವು ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ವಿ. ಪಾಸ್ವರ್ಡ್ ಎಂಟ್ರಿ ಆದಮೇಲೆ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನಿಮಗೆ ID ಮತ್ತು ಪಾಸ್ವರ್ಡ್ನ ಸೇವ್ ಮಾಡ್ಕೋಬೇಕಾ ಹಿಸ್ಟ್ರಿನಲ್ಲಿ ಕ್ರೋಮಲ್ಲಿ ಅಪ್ಡೇಟ್ ಆದರೆ ಅದೇನಾಗುತ್ತೆ, ನೆಕ್ಸ್ಟ್ ಟೈಮ್ ನಾನು ಲಾಗಿನ್ ಆದಾಗ ಪದೇ ಪದೇ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ನಾನು ಸೇವ್ ಅಂತ ಕೊಡ್ತಿದ್ದೀನಿ.